ಎಸ್ ಬಿಗ್ ಬಾಸ್ ಖ್ಯಾತಿಯ ರಾಶಿಕಾ ಶೆಟ್ಟಿ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಆಕಾಶ್ 21 ವರ್ಷದ ನಂತರ ರಿಲೀಸ್ ಆಗ್ತಾರೆ. ಎಸ್ ಅವರು ಸಮೇತ ಸಿನಿಮಾ ನೋಡಕ್ಕೆ ಬಂದಿದ್ದಾರೆ. ಅವ್ರ ಜೊತೆ ಮಾತಾಡ್ತಾರೆ. ಹಾಯ್ ಮ್ಯಾಮ್, ಹೇಗಿದ್ದೀರಾ? ಹಾಯ್, ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಆಕಾಶ್ ಸಿನಿಮಾ ನೋಡಿದ್ರೆ 21 ವರ್ಷದ ನಂತರ ರಿಲೀಸ್ ಆಗ್ತಾ ಇರೋದು. ಸೊ ಏನು ಅನ್ನಿಸ್ತು ನಿಮಗೆ? ಎಷ್ಟು ಖುಷಿ ಆಯಿತು? ಎಷ್ಟು ಎಕ್ಸೈಟ್ ಆಗಿದ್ದೀರಾ ಅನ್ನುವಂಥದ್ದು? ಎಕ್ಸೈಟ್ಮೆಂಟ್ ನಿಮಗೆ ನನ್ನ ಮುಖದಲ್ಲಿ ಕಾಣಿಸ್ತಿದೆ ಅಲ್ವಾ? ಆ್ಯಕ್ಚುಲಿ ನೈಟಿಂದ ನಾನು ನಿದ್ದೆ ಮಾಡಲಿಲ್ಲ. ಎಷ್ಟೊತ್ತಿಗೆ ನಾನು ಸಿನಿಮಾ ನೋಡ್ತೀನಿ ಅಂತ ಅಷ್ಟು ಎಕ್ಸೈಟ್ಮೆಂಟಲ್ಲಿದೆ. ಆ್ಯಂಡ್ 13 ಕಂಪ್ಲೀಟ್ ಡೇಟ್ ಬ್ಲಾಕ್ ಮಾಡಿಬಿಟ್ಟಿದೆ. ನಾನು ಏನೂ ಪ್ಲ್ಯಾನ್ಸ್ ಇಲ್ಲ. ಸಿನಿಮಾ ರಿಲೀಸ್ ಆಗ್ತಿದೆ, ನನ್ನ ತಮ್ಮಂಗೂ ಹೇಳ್ಬಿಟ್ಟಿದೆ. ನಾನು ಸಿನಿಮಾ ರಿಲೀಸ್ ಆಗ್ತಿದೆ, ನೀನು ಎಲ್ಲೂ ಹೋಗೋ ಆಗಿಲ್ಲ, ಫಸ್ಟ್ ಡೇ ಫಸ್ಟ್ ಶೋ ಮಿಸ್ ಇಲ್ಲದೆ ಹೋಗಿ ನೋಡಬೇಕು ಅಂತ. ತುಂಬ ಖುಷಿ ಆಯಿತು ಅಪ್ಪು ಸರ್ನ ಮತ್ತು ರಮ್ಯಾ ಮ್ಯಾಮ್ನ ಸ್ಕ್ರೀನಲ್ಲಿ ನೋಡಿ. ಮ್ಯಾಮ್, ತಮ್ಮನ ಜೊತೆ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು ಅನ್ನದಾನ ಸಮರ್ಪಣೆ ಎಲ್ಲ ಇಟ್ಕೊಂಡಿದ್ದೀವಿ ರಿಲೀಸ್ ಪ್ರಯುಕ್ತ ಅಂತ. ಸೊ 17 ಬರ್ತ್ಡೇ ಕೂಡ ಬರ್ತಾ ಇದೆ, ಏನು ಹೇಳ್ತೀರಾ ಅನ್ನುವಂಥದ್ದು? ಅದೇ 17 ಪ್ಲ್ಯಾನ್ ಮಾಡಿದ್ದೀವಿ ನಾವು. ಅಪ್ಪು ಸರ್ ಫ್ಯಾನ್ಸ್ ನಾನು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂದರೆ ಅಪ್ಪು ಸರ್ನೇ ನಂಗೆ ತುಂಬ ಇಷ್ಟ. ಏನು ಲೈಕ್ ಅವ್ರನ್ನ ಮೀಟ್ ಮಾಡೋಕ್ಕಂತೂ ಆಗಲ್ಲ ಇವಾಗ. ಸೊ ಮ್ಯಾಮ್, ನೀವು ಅಪ್ಪು ಸರ್ ಅಪ್ಪಟ ಅಭಿಮಾನಿ, ರಮ್ಯಾ ಮ್ಯಾಮ್ ಬಿಗ್ ಫ್ಯಾನ್ ಅಂತ ಆ್ಯಕ್ಚುಲಿ ನಮಗೆ ತುಂಬ ಗೊತ್ತಿರೋ ವಿಚಾರ. 2 ಜನನು ಒಂದೇ ಸ್ಕ್ರೀನಲ್ಲಿ ಕಾಣಿಸ್ಕೊಂಡ್ರು, ಹೇಗೆ ಅನ್ನಿಸ್ತು ನಿಮಗೆ ಅನ್ನುವಂಥದ್ದು? ನನಗೂ ಸ್ಕ್ರೀನಲ್ಲಿ ಬಂದಾಗಲೆಲ್ಲ ನನಗೆ ಆ್ಯಕ್ಚುಲಿ ಹೋಗಿ ಡ್ಯಾನ್ಸ್ ಮಾಡಬೇಕು ಅಷ್ಟು ಖುಷಿ ಆಗ್ತಾಯಿತ್ತು. ಆ್ಯಂಡ್ ಅವರಿಬ್ಬರು ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಆ್ಯಸ್ ಅ ಪೇರ್ ಅಲ್ವಾ. ಅಪ್ಪು ಸರ್ ಮತ್ತು ರಮ್ಯಾ ಮ್ಯಾಮ್ ಪೇರ್ ನೋಡೋದೇ ಒಂಥರ ಖುಷಿ. ಅವ್ರು ಸ್ಕ್ರೀನಲ್ಲಿ ಬಂದಾಗಲೆಲ್ಲ ಆಮೇಲೆ ಗಾಡ್ ಇಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂತ ಅನ್ನಿಸ್ತಾ ಇತ್ತು. ಲೈಕ್ ಐ ಆಮ್ ಸೋ ಹ್ಯಾಪಿ. ಓಕೆ, ಈಗ 17th ಏನೆಲ್ಲ ಪ್ಲಾನಿಂಗ್ ಮಾಡ್ಕೊಂಡಿದ್ದೀರಾ ಅನ್ನುವಂಥದ್ದು ಮ್ಯಾಮ್ ಅಪ್ಪು ಸರ್ ಬರ್ತ್ಡೇ ಪ್ರಯುಕ್ತ? ಈಗ ಲಿಖಿತ್ ಹೇಳ್ದಂಗೆ ಅದೊಂದು ಪ್ಲ್ಯಾನ್ ಮಾಡಿದ್ದೀವಿ ನಾವು. ಇವಾಗ ನೋಡಬೇಕು ಹೇಗಾಗುತ್ತೆ ಅಂದ್ಕೊಂಡು. ಓಕೆ ಮ್ಯಾಮ್, ಥ್ಯಾಂಕ್ ಯು. ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಎಸ್, ಇಷ್ಟ ಆಗಿತ್ತು ರಾಶಿಕಾ ಅವರ ಜೊತೆ ಮಾತುಕತೆ. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಂಪೂರ್ಣ ನ್ಯೂಸ್. ಕ್ಯಾಮ್ರಾಮನ್ ಪ್ರಕಾಶ್ ಜೊತೆ ಪೂಜಾ ಗರಪ್ಪ, ಬೆಂಗಳೂರು.